ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡ್ತಾ ಇರುವಂತ ಹೋಟೆಲ್ ಮಾಲೀಕರಿಗೆ ಕೊನೆಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೆಚ್ಚುವರಿ ವಾಣಿಜ್ಯ ಸಿಲಿಂಡರ್ ಸರಬರಾಜು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇವತ್ತಿನಿಂದ ರಾಜ್ಯಕ್ಕೆ ಹೆಚ್ಚುವರಿ 20% ನಷ್ಟು ವಾಣಿಜ್ಯ ಸಿಲಿಂಡರ್ ಸರಬರಾಜು ಆಗುತ್ತೆ. ಈಗಾಗಲೇ ಹೆಚ್ಚುವರಿ ಸಿಲಿಂಡರ್ ಸರಬರಾಜು ಮಾಡುವಂತೆ ಕೇಂದ್ರಕ್ಕೆ ಪತ್ರವನ್ನ ಕೂಡ ಹೋಟೆಲ್ ಅಸೋಸಿಯೇಷನ್ ಅವರು ಬರೆದಿದ್ರು. ಈಗ ಅದಕ್ಕೆ ಮಣಿತಿರುವಂತದ್ದು ಹೋಟೆಲ್ ಮಾಲೀಕರ ಸಂಘದ ಬೇಡಿಕೆಗೆ ಸ್ಪಂದನೆಯನ್ನ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಮಾಡಿದೆ. ಹೋಟೆಲ್ ಮಾಲೀಕರು ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಎಷ್ಟೋ ಹೋಟೆಲ್ಗಳು ಸುಮಾರು 50,000ಕ್ಕಿಂತ ಹೆಚ್ಚು ಹೋಟೆಲ್ಗಳು ನಮ್ಮ ಬೆಂಗಳೂರಿನಲ್ಲೇ ಬೀಗ ಹಾಕೊಂಡು ವಾಪಸಾತಿಯಾಗಿದ್ರು ಮನೆಗಳಿಗೆ. ಇವತ್ತು ಅವರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತಿನಿಂದ 20% ಅಷ್ಟು ಸರಬರಾಜು ಆಗುತ್ತೆ ಕೇಂದ್ರದಿಂದ. ಈಗಾಗಲೇ ಹೆಚ್ಚುವರಿ ಸಿಲಿಂಡರ್ ಸರಬರಾಜು ಮಾಡಲಾಗ್ತಾ ಇದೆ. ಕೇಂದ್ರಕ್ಕೆ ಪತ್ರ ಬರೆದಿದ್ರು ಹೋಟೆಲ್ ಅಸೋಸಿಯೇಷನ್ ಅವರು. ಹೋಟೆಲ್ ಮಾಲೀಕರ ಸಂಘದ ಬೇಡಿಕೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ರಾಜ್ಯದ ಹೋಟೆಲ್ ಮಾಲೀಕರಿಗೆ ಸಿಹಿ ಸುದ್ದಿ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. 20% ಅಷ್ಟು ಕೇಂದ್ರ ಸರ್ಕಾರದಿಂದ ವಾಣಿಜ್ಯ ಸಿಲಿಂಡರ್ ಸರಬರಾಜು ಆಗುತ್ತೆ. ನಮ್ಮ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಬಹುದು. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಎಷ್ಟೋ ಹೋಟೆಲ್ಗಳು ಪಾಪ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿಕೊಂಡಿದ್ದಾರೆ, ಬೀಗ ಹಾಕೊಂಡಿದ್ದಾರೆ. ಇನ್ನೂ ಕೆಲವರು ತಮ್ಮ ಮೆನ್ಯೂನನ್ನ ಕಡಿಮೆ ಮಾಡಿಕೊಂಡು ಯಾವುದು ಸತ್ಯದ ಮಟ್ಟಿಗೆ ತಮ್ಮ ಗ್ರಾಹಕರನ್ನ ಮರಿಸೋದಕ್ಕೆ ಬಿಡಬಾರ್ದು ಅಂತ, ಕ್ಲೋಸ್ ಮಾಡೋದು ಬೇಡ ಅಂತ, ಮ್ಯಾನೇಜ್ ಮಾಡೋದಕ್ಕೆ ಅಂತ ತಮ್ಮ ಮೆನ್ಯೂನಲ್ಲಿ ಯಾವುದೋ ಒಂದು ಅನ್ನ ಸಾಂಬಾರು ಯಾವುದೋ ಒಂದನ್ನ ಮಾಡಿಕೊಂಡು ಪಾಪ ತೂಗಿಸ್ಕೊಂಡು ಹೋಗ್ತಾ ಇದ್ರು. ಅಂಥವರಿಗೆ ಇದೊಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೋಟೆಲ್ ಮಾಲೀಕರು ಒಂದು ರೀತಿಯಾಗಿ ನಿಟ್ಟುಸಿರು ಬಿಡುವಂತ ನಿರ್ಧಾರ ಕೇಂದ್ರ ಸರ್ಕಾರ ತಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡಿದ್ದಾರೆ. ರವಿಚಂದ್ರ, ಕಂಗಾಲಾಗಿ ಹೋಗಿದ್ರು ಹೋಟೆಲ್ ಮಾಲೀಕರುಗಳು. ಒಂದ್ ರೀತಿಯಾಗಿ ನಿಟ್ಟುಸಿರು ಬಿಡುವಂತ ಹೇಳಿಕೆನ ಕೇಂದ್ರ ಸರ್ಕಾರ ಭರವಸೆಯನ್ನ ನೀಡಿದೆ ಅಂತ ಹೇಳ್ಬೋದು. ಇನ್ಮುಂದೆ ಸಿಗುತ್ತೆ ಅಂತ ಅವರು ಹೋಟೆಲ್ ಮಾಲೀಕರು ಒಂದ್ ರೀತಿಯಾಗಿ ನಂಬಿಕೆಯಿಂದ ಓಪನ್ ಮಾಡ್ಕೋಬಹುದು ಅವ್ರ ಹೋಟೆಲ್ಸ್ ಅನ್ನ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ರಾಜ್ಯದಲ್ಲಿ ಹೋಟೆಲ್ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ವಾಣಿಜ್ಯ ಬಳಕೆಗೆ ಅಗತ್ಯವಿರುವಂತ LPG ಸಿಲಿಂಡರ್ಗಳ ಕೊರತೆಯನ್ನು ಇನ್ನೇನು ಗಮನಿಸಿದಂತ ಕೇಂದ್ರ ಸರ್ಕಾರ ಇಂದಿನಿಂದ ರಾಜ್ಯಕ್ಕೆ ಹೆಚ್ಚುವರಿ 20% ವಾಣಿಜ್ಯ ಸಿಲಿಂಡರ್ಗಳನ್ನು ಸರಬರಾಜು ಮಾಡಲು ನಿರ್ಧರಿಸಿದೆ. ಅಷ್ಟಲ್ಲದೆ ಹೋಟೆಲ್ ಮಾಲೀಕರಿಗೆ ಏನು ಸಂಘದಿಂದ ಈಗಾಗಲೇ ಹೆಚ್ಚುವರಿ ಸಿಲಿಂಡರ್ ಪೂರೈಕೆ ಮಾಡುವಂತೆ ಕೂಡ ಮನವಿ ಮಾಡಲಾಗಿತ್ತು. ಇದೀಗ ಈ ಬೇಡಿಕೆ ಸ್ಪಂದಿಸಿ ಕೇಂದ್ರ ಸರ್ಕಾರ ಕೂಡ ಪೆಟ್ರೋಲಿಯಂ ಇಲಾಖೆ ಉತ್ಪಾದನೆ ಹೆಚ್ಚಳ ಮತ್ತು ವಿದೇಶಗಳಿಂದ LPG ಆಮದು ಹೆಚ್ಚಳ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಒಂದು ತೀರ್ಮಾನ ಕೈಗೊಂಡಿದೆ ಗಾಯತ್ರಿ. ಮತ್ತೆ ಈ ಹೆಚ್ಚುವರಿ ಸಿಲಿಂಡರ್ಗಳನ್ನು ಮುಖ್ಯವಾಗಿ ಹೋಟೆಲು, ಧಾಬಾ, ರೆಸ್ಟೋರೆಂಟ್ ಮತ್ತು ಕ್ಯಾಂಟೀನ್ಗಳಿಗೆ ಆದ್ಯತೆ ಮೇರೆಗೆ ಮೀರಿಸಲು ಸೂಚನೆ ನೀಡಲಾಗಿದೆ. ಅಷ್ಟಲ್ಲದೆ ಇದರೊಂದಿಗೆ ರಾಜ್ಯಕ್ಕೆ ಒಟ್ಟು ಸುಮಾರು 50% ಅಷ್ಟು ಸಿಲಿಂಡರ್ ಕೂಡ ಲಭ್ಯವಾಗಷ್ಟು ಎಂದು ಮಾಹಿತಿ ತಿಳಿದು ಬಂದಿದೆ. ಕೇಂದ್ರ ಪೆಟ್ರೋಲಿಯಂ ಇಲಾಖೆಯ ಕಾರ್ಯದರ್ಶಿಯಾದಂತ ನಿರಂಜ್ ಮಿತ್ತಲ್ ಅವರ ಈ ಕುರಿತು ರಾಜ್ಯದ ಪ್ರಮುಖ ಕಾರ್ಯದರ್ಶಿಗೆ ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ ಗಾಯತ್ರಿ. ಈ ನಿರ್ಧಾರದಿಂದ ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ನೆರವು ಕೂಡ ದೊರಕಿದೆ ಅಂತಾನೆ ಹೇಳ್ಬೋದು ಗಾಯತ್ರಿ. ಎಸ್, ಹಾಗಿದ್ರೆ ಇದು ತಾತ್ಕಾಲಿಕವಾಗಿ ತಗೊಂಡಿರುವಂತ ನಿರ್ಧಾರನ ಅಥವಾ ಇವಾಗೇನು 2 ಹಡಗುಗಳು ಬಂತು ಹಾರ್ಮೋಜ್ನಿಂದ, ಹಾಗಾಗಿ ಭರವಸೆನ ಕೊಟ್ಟಿರುವಂತದ್ದು, ಇದು ಸರಿ ಹೋಗುತ್ತಾ ಮುಂದಿನ ಮಟ್ಟಗಳಲ್ಲಿ ಕಂಪ್ಲೀಟ್ ಆಗಿ ಹೋಟೆಲ್ ಮಾಲೀಕರು ತಮ್ಮ ಕೆಲಸಗಳಿಗೆ ತೊಡಗಿಸ್ಕೊಳ್ಬಹುದಾ ತಾತ್ಕಾಲಿಕವಾಗ, ಅಥವಾ ಇನ್ನು ಮುಂದೆ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತಾ ಅಂತ? ನಿಜಕ್ಕೂ ಗಾಯತ್ರಿ, ಯಾಕಂದ್ರೆ ಈಗಾಗಲೇ ಗ್ಯಾಸ್ ರೇಟ್ ದಿನ ದಿನ ಹೆಚ್ಚಾಗದಂತೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಲು ಮುಂದಾಗಿದೆ. ಯಾರು ಚಿಂತೆ ಪಡಬಾರ್ದು. ಹೋಟೆಲ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಇದು ಯಾವ್ದೇ ರೀತಿ ರೇಟ್ ಕೂಡ ಜಾಸ್ತಿ ಆಗಲ್ಲ, ಆದಷ್ಟು ಬೇಗ ನಾವು ಸರಿಪಡಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಆಲ್ರೆಡಿ ಹೇಳಿಕೆಯೊಂದು ನೀಡಿದೆ ಗಾಯತ್ರಿ. ಎಸ್, ಧನ್ಯವಾದ ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಹೇಳ್ತಾ ಹೋದ್ರು, ವಿದೇಶಗಳಿಂದ ದೇಶಕ್ಕೆ LPG ಬಂದಿರುವಂತಹ ಕಾರಣಕ್ಕೆ ನಿರ್ಧಾರವನ್ನ ತಗೊಂಡಿರುವಂತದ್ದು ಕೇಂದ್ರ ಸರ್ಕಾರ. ಹೆಚ್ಚುವರಿಯಾಗಿ ಬಂದಿರುವಂತಹ ಸಿಲಿಂಡರ್ ಏನಿದೆ ಹೋಟೆಲ್, ಡಾಬಾ, ರೆಸ್ಟೋರೆಂಟ್, ಕ್ಯಾಂಟೀನ್ಗಳಿಗೆ ನೀಡೋದಕ್ಕೆ ತಯಾರಿಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಕೇಂದ್ರದ ಈ ನಿರ್ಧಾರದಿಂದ ಒಂದು ರೀತಿಯಾಗಿ ಹೋಟೆಲ್ ಮಾಲೀಕರುಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬಹುದಾಗಿದೆ.